ನಮಸ್ಕಾರ ಬಾಸು, ವೆಲ್ಕಮ್ ಬ್ಯಾಕ್. ಹೇಗಿದ್ರೆ ಎಲ್ಲರೂ? ನಾನಂತೂ ಸಖತ್ತಾಗಿದ್ದೀನಿ. ನೀವು ನೋಡ್ತಾ ಇದ್ದೀರಾ ಮಾಂತು ಬಿಜಾಪುರ್ ಯೂಟ್ಯೂಬ್ ಚಾನಲ್. ಗೈಸ್ ನೋಡಬಹುದು, CISF ಫೈರ್ಮನ್ ಅಲ್ಲಿ ಒಂದು ಒಳ್ಳೆ ವೇಕೆನ್ಸಿನ ಬಿಟ್ಟಿದ್ದಾರೆ. ನೋಡಬಹುದು, ತುಂಬಾ ಜನಕ್ಕೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ತುಂಬಾ ಜನ ಒಂದು CISF ಫೈರ್ಮನ್ ಗೆ ವೇಟ್ ಮಾಡ್ತಾ ಇದ್ರಿ. ಬ್ರೋ, ನೋಟಿಫಿಕೇಶನ್ ಯಾವಾಗ ಆಗುತ್ತೆ, ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಅದ್ರ ಬಗ್ಗೆನೂ ಕೂಡ ಒಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿ ಅಂತ ತುಂಬಾ ಜನ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಕೂಡ ಮಾಡ್ತಾ ಇದ್ರಿ ಸ್ನೇಹಿತರೆ. ನೋಡಬಹುದು, ಇವಾಗ ನಿನ್ನೆ ಕೂಡ ಒಂದು CISF ಫೈರ್ಮನ್ ಒಂದು ನೋಟಿಫಿಕೇಶನ್ ಕೂಡ ಅನೌನ್ಸ್ ಮಾಡಿದ್ದಾರೆ. ಅಪ್ಲಿಕೇಶನ್ ಯಾವಾಗ ಕರೀತಾರೆ, ಸಂಪೂರ್ಣ ಡೀಟೇಲ್ಸ್ ನ ತಿಳಿಸ್ಕೊಡ್ತೀನಿ. ಮತ್ತೆ ಡಾಕ್ಯುಮೆಂಟ್ ಏನೆಲ್ಲ ಬೇಕು, ಮತ್ತೆ ಯಾವ ರೀತಿ ಅಪ್ಲೈ ಮಾಡೋದು, ಫಿಸಿಕಲ್ ಯಾವ ರೀತಿ ಇದೆ, ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಹೊಸದಾಗಿ ನೋಡ್ತಾ ಇದ್ದಾರೆ, ಸೊ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೋಡ್ತಾರೆ ಎಲ್ಲರೂ ಕೂಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ಹೊಸ ಇನ್ಫಾರ್ಮೇಟಿವ್ ವಿಡಿಯೋಸ್ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಹಾಗೆ ವಿಡಿಯೋ ಕೂಡ ಇಷ್ಟ ಆದ್ರೆ ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ ನ ಮಾಡಿ. ಆಯ್ತಾ ಲೈಕ್? ಬನ್ನಿ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ. ನೋಡಬಹುದು, ಟೋಟಲ್ CISF ಫೈರ್ಮನ್ ಅಲ್ಲಿ ವೇಕೆನ್ಸಿ ಬಂದ್ಬಿಟ್ಟು 1130 ವೇಕೆನ್ಸಿನ ಕರೆದಿದ್ದಾರೆ. ನೋಡಬಹುದು, ಈ ವರ್ಷ 1130 ವೇಕೆನ್ಸಿನ ಕರೆದಿದ್ರು. ಹಿಂದಿನ ವರ್ಷ ನೋಡಬಹುದು 970 ವೇಕೆನ್ಸಿನ ಕರೆದಿದ್ರು. ಈ ವರ್ಷ ಸ್ವಲ್ಪ ವೇಕೆನ್ಸಿ ಕೂಡ ಜಾಸ್ತಿ ಮಾಡಿದ್ದಾರೆ. ಆದಷ್ಟು ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅಪ್ಲೈನ ಮಾಡಬಹುದು ಸ್ನೇಹಿತರೆ. ಓಕೆ ಸ್ನೇಹಿತರೆ, ಅಪ್ಲಿಕೇಶನ್ ಫೀಸ್ ಯಾರಿಗೆಲ್ಲ ಇದೆ ನೋಡಬಹುದು. ಜನರಲ್ ಕ್ಯಾಟಗರಿ ಮತ್ತೆ OBC ದವ್ರು ಯಾರೆಲ್ಲ ಇದ್ರ, ನಿಮ್ಗೆ 100 ರೂಪೀಸ್ ಅಪ್ಲಿಕೇಶನ್ DD ಇರುತ್ತೆ. ಓಕೆ, ಯಾರಿಗೆಲ್ಲ ಅಪ್ಲಿಕೇಶನ್ ಫೀಸ್ ಇರಲ್ಲ, SC/ST ಕ್ಯಾಂಡಿಡೇಟ್ ಗೆ ಯಾವುದೇ ಒಂದು ಅಪ್ಲಿಕೇಶನ್ ಫೀಸ್ ಕೂಡ ಇರಲ್ಲ. ನೀವು ನೋಡಬಹುದು. ಮತ್ತೆ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಅಪ್ಲಿಕೇಶನ್ ನೋಡಬಹುದು ಇದೇ ತಿಂಗಳು 31ನೇ ತಾರೀಕು ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. 31/8/2024 ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಯಾವಾಗ ನೋಡಬಹುದು, ಅಪ್ಲಿಕೇಶನ್ ಲಾಸ್ಟ್ ಡೇಟ್ 30/9/2024 ಅಂದ್ರೆ ಮುಂದಿನ ತಿಂಗಳು 30ನೇ ತಾರೀಕು ನಿಮ್ಮ ಒಂದು ಅಪ್ಲಿಕೇಶನ್ ಹಾಕೋದು ಕೊನೆ ದಿನಾಂಕ ಆಗಿರುತ್ತೆ ಸ್ನೇಹಿತರೆ. ಮತ್ತೆ ತುಂಬಾ ಜನಕ್ಕೆ ಬ್ರೋ ಏಜ್ ಎಷ್ಟು ಇರಬೇಕು ಇದಕ್ಕೆ, ಅಂದ್ರೆ ನಮ್ಗೆ 23-24 ವಯಸ್ಸಾಗಿದೆ, ನಮ್ದು ಈ ಸಲ ಅಪ್ಲಿಕೇಶನ್ ಕುಂಡಿರುತ್ತಾ, ಅಂದ್ರೆ ಅಪ್ಲಿಕೇಶನ್ ನಾವು ಹಾಕ್ಬೋದಾ ಅಂತ ಕೂಡ ಸ್ವಲ್ಪ ಜನಕ್ಕೆ ಡೌಟ್ ಇರುತ್ತೆ. ನೋಡಬಹುದು, ಏಜ್ ಎಷ್ಟು ಇರ್ಬೇಕಪ್ಪ ಅಂತ ನೋಡಬಹುದು. ಓಕೆ, ನಿಮ್ ಏಜ್ 18ರಿಂದ 23 ಇದ್ರೆ ನೀವು ಕೂಡ CISF ಫೈರ್ಮನ್ ಗೆ ಅಪ್ಲಿಕೇಶನ್ ಹಾಕಬಹುದು. ಮತ್ತೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ. ಅಂದ್ರೆ SC/ST ಕ್ಯಾಂಡಿಡೇಟ್ ಗೆ ನೋಡಬಹುದು 5 ವರ್ಷ ಇರುತ್ತೆ. ಮತ್ತೆ OBC ಕ್ಯಾಂಡಿಡೇಟ್ ಗೆ 3 ವರ್ಷ ಒಂದು ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ ಅಂತಾನೆ ಹೇಳ್ಬಹುದು ಸ್ನೇಹಿತರೆ. ಮತ್ತೆ ಇಲ್ಲಿ ನೋಡಬಹುದು, ಎಜುಕೇಶನ್ ಕ್ವಾಲಿಫಿಕೇಶನ್ ಏನೆಲ್ಲ ಆಗಿರಬೇಕು ಅದು ಕೂಡ ತುಂಬಾ ಜನಕ್ಕೆ ಡೌಟ್ ಇರುತ್ತೆ. ಬ್ರೋ, ನಂದು 10th ಪಾಸ್ ಆಗಿದೆ, ನಾನು ಇದಕ್ಕೆ ಅಪ್ಲೈ ಮಾಡಬಹುದಾ ಅಂತ ಕೂಡ ನೀವು ಅನ್ಕೊಂಡಿರ್ತೀರ. ಹಾಗೆಲ್ಲ ಸ್ನೇಹಿತರೆ, ಇದಕ್ಕೆ ಕಂಪಲ್ಸರಿ ಆಗಿ ಸೆಕೆಂಡ್ PUC ಕಂಪ್ಲೀಟ್ ಆಗಿರ್ಲೇಬೇಕು ಸ್ನೇಹಿತರೆ. ನೋಡಬಹುದಲ್ಲ, ಎಜುಕೇಶನ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಸೆಕೆಂಡ್ PUC ಕಂಪ್ಲೀಟ್ ಮಾಡಿರ್ಬೇಕು. ಮತ್ತೆ ಫಿಸಿಕಲ್ ಯಾವ ರೀತಿ ಇರುತ್ತೆ, ಓಕೆ, ಅದ್ರ ಬಗ್ಗೆನೂ ಕೂಡ ಸಿಂಪಲ್ ಆಗಿ ಒಂದು ಇನ್ಫಾರ್ಮೇಶನ್ ಕೊಟ್ಬಿಡ್ತೀನಿ ನೋಡಿ ಸ್ನೇಹಿತರೆ. ಓಕೆ, ಫಿಸಿಕಲ್ ಯಾವ ರೀತಿ ಇರುತ್ತಪ್ಪ ಅಂತಂದ್ರೆ, ನಿಮ್ದು 5 ಕಿಲೋಮೀಟರ್ ರನ್ನಿಂಗ್ ಇರುತ್ತೆ. ಟೈಮಿಂಗ್ ಬಂದ್ಬಿಟ್ಟು 24 ನಿಮಿಷ ಟೈಮಿಂಗ್ ನ ಕೊಡ್ತಾರೆ. ಈಸಿಯಾಗಿ ಒಂದ್ 2ರಿಂದ 3 ತಿಂಗಳು ಪ್ರಾಕ್ಟೀಸ್ ಮಾಡಿದ್ರೆ ಈಸಿಯಾಗಿ ಟೈಮಿಂಗ್ ಕೂಡ ರನ್ನಿಂಗ್ ನ ಕ್ಲಿಯರ್ ಕೂಡ ಮಾಡ್ಕೋಬಹುದು. ಮತ್ತೆ ನಿಮ್ದು ಚೆಸ್ಟ್ ನೋಡಬಹುದು 80 to 85 ಇರುತ್ತೆ. ನಾರ್ಮಲ್ ಚೆಸ್ಟ್ ಬಂದ್ಬಿಟ್ಟು 80 ಇರಬೇಕಾಗುತ್ತೆ. ಎಕ್ಸ್ಪಾಂಡ್ ಮಾಡಿದ್ರೆ 85 ಕೂಡ ಇರಬೇಕಾಗುತ್ತೆ. ಓಕೆ, ನೋಡಿದ್ರಲ್ಲ ಸ್ನೇಹಿತರೆ, ನೋಟಿಫಿಕೇಶನ್ ಆಗಿದೆ, ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಮತ್ತೆ ಅಪ್ಲಿಕೇಶನ್ ಸ್ಟಾರ್ಟ್ ಆದ ತಕ್ಷಣ ಡಾಕ್ಯುಮೆಂಟ್ ಯಾವೆಲ್ಲ ಬೇಕು, ಮತ್ತೆ ಅಪ್ಲೈ ಮಾಡೋದು ಯಾವ ರೀತಿ ಪ್ರೊಸೆಸರ್ ಇದೆ ಅದ್ರ ಬಗ್ಗೆನೂ ಕೂಡ ಮಾಹಿತಿನ ತಿಳಿಸ್ಕೊಡ್ತೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸ್ವಲ್ಪ ಕೆಳಗಡೆ ಕೆಲವು ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ. ನೋಡ್ತಾರೆ ಎಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.